ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಕ್ಟಿಂಗ್ ಕಲಿಬೇಕು. ನಾನು ಒಂದು ಸೀರಿಯಲ್ ಅಲ್ಲಿ ಹೋಗ್ಬೇಕು, ಅಥವಾ ನಾನು ಒಂದು ಸಿನಿಮಾದಲ್ಲಿ ಹೋಗ್ಬೇಕು, ಅಥವಾ ನಾನು ಒಂದು ಯೂಟ್ಯೂಬ್ ಮಾಡಬೇಕು ಅನ್ನೋದು ಎಲ್ಲರಿಗೂ ತುಂಬಾ ಆಸೆ ಇದ್ದೇ ಇರ್ತದೆ. ಹಾಗಂತ ಯೂಟ್ಯೂಬ್ ಮಾಡೋಕ್ಕಾಗಲ್ಲ, ಸಿನಿಮಾಕ್ಕೂ ಹೋಗಕ್ಕಾಗಲ್ಲ, ಆಮೇಲೆ ಸೀರಿಯಲ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಒಂದು ಆಕ್ಟಿಂಗ್ ಅನ್ನೋದು ಇರಬೇಕು. ಆ ಆಕ್ಟಿಂಗ್ ಅನ್ನೋದಿದ್ರೆ ಮಾತ್ರ, ಒಂದು ಪ್ರತಿಭೆ ಅನ್ನೋದಿದ್ರೆ ಮಾತ್ರ ನಾವು ಅಲ್ಲಿ ಹೋಗಕ್ಕೆ ಸಾಧ್ಯ. ಆ ಪ್ರತಿಭೆ ಅನ್ನೋದು ಬರ್ಬೇಕಾದ್ರೆ ನಾವೇನ್ ಮಾಡಬೇಕು? ಮೊದಲಿಗೆ ಆ ಪ್ರತಿಭೆ ಅನ್ನೋದು ಬರ್ಬೇಕಾದ್ರೆ ನಾವು ಮೊದಲಿಗೆ ಏನ್ ಮಾಡಬೇಕು? ಮೊದಲಿಗೆ ನಾಚಿಕೆನ ಬಿಡಬೇಕು. ಎರಡನೇದಾಗಿ ಅಂಜಿಕೆ, ಹೆದರಿಕೆ ಅನ್ನೋದನ್ನ ಬಿಡಬೇಕು. ಅಂದಾಗ ಮಾತ್ರ ನೀವು ಅರ್ಧಕ್ಕರ್ಧ ಆಕ್ಟಿಂಗ್ ಕಲ್ತಂಗೆ. ಇವೆರಡು ಬಿಟ್ಟರೆ ಮಾತ್ರ ನೀವು ಅರ್ಧಕ್ಕರ್ಧ ನೀವು ಆಕ್ಟಿಂಗ್ ಕಲ್ತಂಗೆ. ನಾವು ಮಾಡಬೇಕಾಗಿರೋದು ಇವೆರಡು, ಹೆದರಿಕೆ ಮತ್ತು ನಾಚಿಕೆ. ಇದು ತುಂಬಾ ಇಂಪಾರ್ಟೆಂಟ್ ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ, ನಡೆಯೋ ಸ್ಟೈಲ್ನ ಚೇಂಜ್ ಮಾಡಬೇಕು ಆಕ್ಟಿಂಗ್ ಅಲ್ಲಿ. ನೆಕ್ಸ್ಟ್, ಮಾತಾಡುವ ಶೈಲಿನ ಚೇಂಜ್ ಮಾಡಬೇಕು. ಶೃಂಗಾರ, ಹಾಸ್ಯ, ಕರುಣೆ, ಭಯಾನಕ, ಅದ್ಭುತ, ವೀರ, ರೌದ್ರ, ಆಮೇಲೆ ಬೀಭತ್ಸ, ಆಮೇಲೆ ಶಾಂತ, ಈ ನವರಸಗಳನ್ನ ನಾವು ಮಾಡಿದ್ರೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ, ನಾವು ಆಕ್ಟಿಂಗ್ನ ನೀರು ಕುಡ್ದಾಗೆ ಕುಡಿಬಹುದು. ನಾವು ಮೊದಲಿಗೆ ಇವುಗಳನ್ನು ತಿಳ್ಕೋಬೇಕು. ಆಮೇಲೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ರಂಗಭೂಮಿ ಮತ್ತು ಈ ಸಿನಿಮ್ಯಾಟಿಕ್ ಅನ್ನೋದಿದೆಯಲ್ಲ, ಚಲನಚಿತ್ರ, ತುಂಬಾ ವ್ಯತ್ಯಾಸ ಇದೆ. ಇನ್ನೊಂದೇನಂತಂದ್ರೆ, ಕೆಲವೊಂದು ರಿಯಾಕ್ಷನ್ಗಳನ್ನ ಕೊಡ್ಬೇಕಾಗ್ತದೆ. ಓ, ಹೋ, ಹೇ, ಏ, ಈ ತರ ರಿಯಾಕ್ಷನ್ಗಳನ್ನ ಕೊಟ್ಟಾಗ, ಡೈಲಾಗ್ ಹೇಳುವಾಗ ಅವಾಗ ಕೇಳುಗರಿಗೆ ಒಂದೇನೋ ಇಂಪ್ರೆಷನ್, ಆಡಿಯನ್ಸ್ನ ನಾವು ಕ್ಯಾಚ್ ಮಾಡ್ಕೊಳ್ತೀವಿ. ಈ ತರ ಒಂದು ರಿಯಾಕ್ಷನ್ಗಳನ್ನ ಕೊಡೋದು ಒಬ್ಬ ಆಕ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಎಂದು ಹೇಳುತ್ತಾ, ಆಕ್ಟಿಂಗ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಏನೇನಿದೆ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.